ಕರ್ನಾಟಕದಲ್ಲಿ ಅತಿ ಹೆಚ್ಚು ಆದಾಯ ತಂದುಕೊಡುವಂತ ದೇವಸ್ಥಾನ, ಅದು ಟಾಪ್ 2 ನಲ್ಲಿರುವಂತಹ ದೇವಸ್ಥಾನ ನಮ್ಮ ಚಾಮರಾಜನಗರ ಜಿಲ್ಲೆಯ ಅನೂರು ತಾಲೂಕಿನ ಶ್ರೀ ಮಲೆಮಹದೇಶ್ವರ ಬೆಟ್ಟ. ಬೆಟ್ಟಕ್ಕೆ ಬರುವ ಭಕ್ತರು ತಿಂಗಳಿಂದ ತಿಂಗಳಿಗೆ, ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾರ ಹೊರತು ಕಡಿಮೆ ಅಂತೂ ಆಗೋದಿಲ್ಲ. ಇದು ನಮ್ಮ ಮಾಯಕಾರ ಮಾದಪ್ಪನ ಮಹಿಮೆ ಅಂತಾನೂ ಕೂಡ ಹೇಳ್ಬೋದು. ಆದ್ರೆ ಪ್ರಶ್ನೆ ಏನಂತಂದ್ರೆ ಇಲ್ಲಿನ ಆದಾಯಕ್ಕೆ ತಕ್ಕಂತೆ ಅಭಿವೃದ್ಧಿ ಅಂತೂ ಇಲ್ವೇ ಇಲ್ಲ. ಬೆಟ್ಟಕ್ಕೆ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿನ ಅಭಿವೃದ್ಧಿ ಯಾವ ರೀತಿ ಇದೆ, ಇಲ್ಲಿನ ಮ್ಯಾನೇಜ್ಮೆಂಟ್ ಯಾವ ರೀತಿ ಇದೆ ಅಂತ ನೀವು ಕಣ್ಣಾರೆ ನೋಡಿರ್ತೀರಾ. ಎಕ್ಸಾಂಪಲ್ ಶೌಚಾಲಯ ಆಗಿರ್ಬೋದು, ಇಲ್ಲಿನ ಕ್ಯೂ ಸಿಸ್ಟಮ್ ಆಗಿರ್ಬೋದು, ಎಕ್ಸೆಟ್ರಾ ಎಕ್ಸೆಟ್ರಾ ಹೇಳ್ತಾ ಹೋದ್ರೆ ಒಂದ್ ದಿನ ಪೂರ್ತಿ ಹೇಳ್ಬೋದು. ಆ ರೀತಿ ಇದೆ ಇಲ್ಲಿ ಶ್ರೀ ಮಲೆಮಹದೇಶ್ವರ ಬೆಟ್ಟದಲ್ಲಿ ಎಲ್ಲಾ ದಿನ ಜನ ಇದ್ದೇ ಇರ್ತಾರೆ. ಆದ್ರೆ ಅಮಾವಾಸ್ಯೆ ಹಿಂದಿನ ದಿನ ಎಣ್ಣೆ ಮಜ್ಜನಕ್ಕೆ ಮಾತ್ರ ಹೆವಿ ಜನ ಬರ್ತಾರೆ, ಹೆವಿ ಕ್ರೌಡ್ ಆಗುತ್ತೆ. ಅವತ್ತಿನ ದಿನ ಏನಾದ್ರು ಧರ್ಮ ದರ್ಶನಕ್ಕೆ ಅಂತ ನಿಂತ್ರೆ 8ರಿಂದ 10 ಅವರು, ಅದಕ್ಕಿಂತ ಹೆಚ್ಚಿಗೆ ವೆಯ್ಟ್ ಮಾಡೋ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಅಷ್ಟೊಂದು ಜನ ಸಾಗರ ಇಲ್ಲಿ ತುಂಬಿರುತ್ತೆ. ಇನ್ನ ನನಗೆ ವೆಯ್ಟ್ ಮಾಡಕ್ ಇಷ್ಟ ಇಲ್ಲ, ಈ ಒಂದು ಕ್ಯೂ ನಲ್ಲಿ ಟೈಮ್ ಇಲ್ಲ ಅನ್ನೋರು ನೇರ ದರ್ಶನಕ್ಕೆ ಟಿಕೆಟ್ ಕೂಡ ತಗೋಬಹುದು. ಒಬ್ಬರಿಗೆ 500 ರೂಪಾಯಿ ಇರುತ್ತೆ, ಗೇಟ್ ನಂಬರ್ 2 ಅಲ್ಲಿ 250 ರೂಪಾಯಿ ಇರುತ್ತೆ. ಇಲ್ಲಿ ಸ್ವಲ್ಪ ಬೇಗ ದರ್ಶನ ಆಗುತ್ತೆ. ನಾನು ಯಾವಾಗ್ಲೂ ಪ್ರತಿ ತಿಂಗಳು ಬೆಟ್ಟಕ್ಕೆ ಹೋಗ್ತಾ ಇರ್ತೀನಿ. ನೇರ ದರ್ಶನ ಮೊದಲೆಲ್ಲ ಆರಾಮಾಗಿ ಆಗ್ತಾ ಇತ್ತು, ಬಟ್ ಇವಾಗ ಕ್ರೌಡ್ ಇರೋದ್ರಿಂದ ಇಲ್ಲೂ ಕೂಡ ವೆಯ್ಟ್ ಮಾಡ್ಬೇಕಾಗತ್ತೆ, ಹೆವಿ ರಶ್ ಇದ್ದೇ ಇರ್ತಾರೆ. ಹಾಗೆ ಇಲ್ಲಿ ಸೀನಿಯರ್ ಸಿಟಿಸನ್ಸ್ 65 ವರ್ಷ ಮೇಲ್ಪಟ್ಟವ್ರನ್ನ ಆಧಾರ್ ಕಾರ್ಡ್ ಬೇಸ್ ಮೇಲೆ ನೇರ ದರ್ಶನದಲ್ಲೇ ಒಳಗಡೆ ಬಿಡ್ತಾರೆ. ಬಟ್ ಸಮಸ್ಯೆ ಆಗಿರೋದೇನಂತಂದ್ರೆ ಇಲ್ಲಿ ನೇರ ದರ್ಶನದಲ್ಲಿ ಹಾಗೂ 250 ರೂಪಾಯಿ ಟಿಕೆಟ್ ಗೇಟ್ ನಂಬರ್ 2 ಅಲ್ಲಿ ಒಂದು ಟೈಟ್ ಆದ ಸೆಕ್ಯೂರಿಟಿ ವ್ಯವಸ್ಥೆ ಇಲ್ಲ. ಇಲ್ಲಿ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡವರು ಒಂದೇ, ತಗೊಳ್ದೇ ಇರೋರು ಒಂದೇ, ಎಲ್ಲರೂ ಕೂಡ ದನಗಳ ತರ ನುಗ್ತಾ ಇರ್ತಾರೆ. ಇಲ್ಲಿನ ಸೆಕ್ಯೂರಿಟೀಸ್ ಹಾಗೆ ಪೊಲೀಸ್ನವರಂತೂ ಮೇಂಟೈನ್ ಮಾಡೋದಿಲ್ಲ ಸರಿಯಾಗಿ. ಅವ್ರಿಗೆ ಈ ಒಂದು ಕ್ರೌಡ್ ನ ಮೇಂಟೈನ್ ಮಾಡಕ್ ಆಗ್ತಾನೆ ಇಲ್ಲ. ಒಂದಷ್ಟು ಜನ ಅಂತೂ ನನಗೆ ಅವ್ರ ಗೊತ್ತು, ಇವ್ರ ಗೊತ್ತು, ಆ MLA ಗೊತ್ತು, ಈ MLA ಗೊತ್ತು ಅಂತ ಇನ್ಫ್ಲೂಯೆನ್ಸ್ ಅಲ್ಲೇ ಬರ್ತಾರೆ. ಕಂಪ್ಲೀಟ್ ಸ್ವಲ್ಪ ಜನ ಇನ್ಫ್ಲೂಯೆನ್ಸ್ ಇಂದಾನೆ ನುಗ್ಬಿಡ್ತಾರೆ. ಆಮೇಲೆ ಈ ಒಂದು ಕ್ರೌಡ್ ನ ಮೇಂಟೈನ್ ಮಾಡಕ್ ಆಗದೆ ಇಲ್ಲಿ ಟಿಕೆಟ್ ಕೂಡ ಎಂಪ್ಲಾಯ್ ಕೂಡ ಆ ಒಂದು ಕ್ರೌಡ್ ನ ಮೇಂಟೈನ್ ಮಾಡಕ್ ಹೋಗ್ತಾರೆ. ನಾನು ಡೇಟ್ ಕೂಡ ಮೆನ್ಷನ್ ಮಾಡಿದೀನಿ. ಅಲ್ಲಿನ ಸಿಬ್ಬಂದಿ ಮಲೆಮಹದೇಶ್ವರ ಪ್ರಾಧಿಕಾರ ಏನ್ ಕತ್ತೆ ಕಾಯ್ತಿದಾರೋ ಗೊತ್ತಿಲ್ಲ. ನೇರ ದರ್ಶನ ಅಂತ ಹೇಳಿ ಎಲ್ಲರನ್ನು ಬೇಕಾ ಬಿಟ್ಟು ಒಳಗಡೆ ಬಿಡ್ತಾ ಇದಾರೆ. ಇದರಿಂದ ಮೈನ್ ಆಗಿ ಯಾರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಪಾಪ ಧರ್ಮ ದರ್ಶನ ಅಂತ 8ರಿಂದ 10 ಅವರು, ಕೆಲವೊಂದ್ಸಲ 12 ಅವರು, ಒಂದ್ ದಿನ ಎಲ್ಲ ವೇಟ್ ಮಾಡೋರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಆಮೇಲೆ ನೇರ ದರ್ಶನದಲ್ಲೂ ಕೂಡ ಕಮ್ಮಿ ಇಲ್ಲ, ನಾವೇ 1.5 ಗಂಟೆ ವೇಟ್ ಮಾಡಿ ದರ್ಶನ ಮಾಡಿರುವಂತದ್ದು. ಎಷ್ಟೇ ಇನ್ಕಮ್ ಬಂದ್ರು ಸರಿಯಾಗಿ ಅಭಿವೃದ್ಧಿ ಮಾಡದೇ ಇರುವಂತ ದೇವಸ್ಥಾನ ಅದು ನಮ್ಮ ಜಿಲ್ಲೆಯಲ್ಲಿರುವ ಮಲೆಮಹದೇಶ್ವರ ಸ್ವಾಮಿ ದೇವಸ್ಥಾನ. ಆಮೇಲೆ ಇತ್ತೀಚೆಗೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ತೀರ್ಥ ಪ್ರಸಾದ ಕೂಡ ಕೊಡ್ತಾ ಇಲ್ಲ. ಅದೇನ್ ದರಿದ್ರ ಬಂದಿದೆಯೋ ಗೊತ್ತಿಲ್ಲ ಈ ಒಂದು ಪ್ರಾಧಿಕಾರಕ್ಕೆ, ಏನು ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ. ಏನಾದ್ರೂ ಪರ್ಯಾಯ ಮಾರ್ಗ ಹುಡುಕಿ ಈ ಒಂದು ಸಮಸ್ಯೆಗಳನ್ನೆಲ್ಲ ಸರಿ ಮಾಡ್ಕೋಬೇಕು. ವರ್ಷದಿಂದ ವರ್ಷಕ್ಕೆ ಮಾದಪ್ಪನ ಭಕ್ತರು ಜಾಸ್ತಿ ಆಗ್ತಾರ ಹೊರತು ಕಡಿಮೆ ಅಂತೂ ಆಗೋದಿಲ್ಲ. ಇವ್ರಿಗೆ ಏನ್ ಮಾಡ್ಬೇಕು ಬಿಡ್ಬೇಕು ಗೊತ್ತಿಲ್ಲ, ಬಟ್ ದುಡ್ಡಂತೂ ಸಾಗರದಂತೆ ಹರಿತಾ ಇದೆ, ಅಭಿವೃದ್ಧಿ ಮಾತ್ರ ನಡೀತಾ ಇಲ್ಲ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ರೀಲ್ ಇಷ್ಟ ಆದ್ರೆ ಲೈಕ್ ಮಾಡಿ, ಇದೇ ರೀತಿಯಾದ ಕಂಟೆಂಟ್ ಗೋಸ್ಕರ ಫಾಲೋ ಮಾಡಿ. ಧನ್ಯವಾದ.